ಓಂ ಆನಂದಮಯೋಭ್ಯಾಸಾತ್ ಓಂ ಸಮನ್ವಯ ದೀಕ್ಷತೆಶ್ಚ ಪೂರ್ಣಾನಂದೋಂತರಃಖವತ್ ಪ್ರಣೇತಾ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ತತ್ವಮಂಜರಿಯ 35ನೇ ಭಾಗದಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. 34ನೇ ಭಾಗದಲ್ಲಿ ಬಂದಿರುವಂತಹ ಒಂದು ಜಿಜ್ಞಾಸೆ ಇತ್ತು. 35ನೇ ಭಾಗದಲ್ಲಿ ಕೂಡ ಒಂದು ಜಿಜ್ಞಾಸೆ ಇದೆ. ಈ ಎರಡೂ ಜಿಜ್ಞಾಸೆಗಳಿಗೆ ಉತ್ತರವಾಗಿ ಅನ್ಯವಸ್ತುಷು ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಅಭಿಪ್ರಾಯ ಪಡ್ತಾರೆ. 35ನೇ ಗದ್ಯ ಭಾಗದಲ್ಲಿರುವಂತಹ ಜಿಜ್ಞಾಸೆ ಏನು ಅಂದರೆ, ಈ ಆನಂದಮಯ ಎಂಬ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ, ಮಯ ಅಂದ್ರೆ ಪ್ರಚುರ ಅಂತ ಅರ್ಥ. ಹೀಗೆ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ಸ್ವೀಕಾರ ಮಾಡಿ ಪೂರ್ಣಾನಂದ ಅಂತ ಆ ಆನಂದಮಯ ಶಬ್ದಕ್ಕೆ ಅರ್ಥ ಹೇಳಿದ್ರಿ ನೀವು. ಆದರೆ ಈ ತರ ಮಾಡಿದ್ದು ನೀವು ಸರಿಯಾಗಲಿಲ್ಲ. ಭಗವಂತನಲ್ಲಿ ಪೂರ್ಣಾನಂದತ್ವ ಇರುವುದು ನೀವು ಅದನ್ನು ಸಮರ್ಥನೆ ಮಾಡಿದ್ದು ಸರಿಯಾಯಿತು. ಆದರೆ ವ್ಯಾಖ್ಯಾನ ಮಾಡಿದ್ದು ಸರಿಯಾಗಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೀಗೆ 5 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರಲ್ಲ, ಆ ಎಲ್ಲಾ ಕಡೆನೂ ಕೂಡ 5 ಕೋಶಗಳನ್ನು ಪ್ರತಿಪಾದನೆ ಮಾಡುವಂತಹ ಉದ್ದೇಶ ಅವರಿಗಿದೆ. ವಿಕಾರ ಎಂಬ ಅರ್ಥವುಳ್ಳಂತಹ ಅನ್ನಮಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈ ಶರೀರ ಎಂಬುದು ಅನ್ನದ ವಿಕಾರ, ಅದರಿಂದ ಅದನ್ನು ಅನ್ನಮಯ ಅಂತ ಹೇಳಬೇಕು. ಇದು ಅನ್ನಮಯ ಕೋಶ. ಹೀಗೆ ವಿಕಾರ ಎಂಬ ಅರ್ಥವನ್ನು ಕೊಡುವಂತಹ ಅನ್ನಮಯ, ಪ್ರಾಣಮಯ ಮೊದಲಾದ ಶಬ್ದಗಳಿವೆ. ಆನಂದಮಯ ಅನ್ನುವುದಕ್ಕೊಂದಕ್ಕೆ ನೀವು ಆನಂದಪೂರ್ಣ ಅಂತ ಅರ್ಥ ಮಾಡಿಬಿಟ್ರೆ, ಆದ್ರೆ ಅನ್ನಮಯ ಅಂತ ಅನ್ನೋದಕ್ಕೆಲ್ಲ ಏನ್ ಮಾಡ್ತೀರಿ? ಅವನು ಅನ್ನದಿಂದ ಕೂಡಿದವನು ಅಂತ ಏನು ಅರ್ಥ ಅಲ್ಲಲ್ಲ. ಅಲ್ಲೆಲ್ಲ ಅನ್ನದ ವಿಕಾರ ಅಂತಾನೆ ಅರ್ಥ ಆಗಬೇಕು. ಆದ್ರಿಂದ ಆ ಪ್ರಾಯಪಾಠ ಅಂತಂದ್ರೆ ಹೆಚ್ಚಿನ ಪಾಠಗಳು ಅಂತ ಅರ್ಥ. ಯಾವ ಒಂದು ಶಾಸ್ತ್ರವನ್ನ ಯಾವ ಪ್ರಸಂಗದಲ್ಲಿ ನಾವು ಅಭ್ಯಾಸ ಮಾಡ್ತಿರ್ತೀವಲ್ಲ, ಅಲ್ಲಿ ಸಮಾನವಾದ ಸ್ವರೂಪವುಳ್ಳಂತಹ 4-8 ಶಬ್ದಗಳಿದ್ರೆ ಆ ಉಳಿದೆಲ್ಲ ಶಬ್ದಗಳು ಏನು ಅರ್ಥವನ್ನು ಹೇಳ್ತಾ ಇವೆ ಅಂತ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಅದನ್ನು ಗಮನಿಸಿ ಆ ನಿರ್ದಿಷ್ಟವಾದಂತಹ ಒಂದು ಶಬ್ದ ಯಾವುದ್ರ ಬಗ್ಗೆ ವಿವಾದ ಇದೆ ಅದಕ್ಕೂ ಕೂಡ ಅರ್ಥ ಮಾಡಬೇಕು. ಸಮಾನವ ರೀತಿಯಾದಂತಹ 4-8 ಶಬ್ದಗಳಿದ್ದಾಗ ಅದಕ್ಕೆ ಒಂದಕ್ಕೆ ಒಂದು ಅರ್ಥ, ಮತ್ತೊಂದಕ್ಕೆ ಮತ್ತೊಂದು ಅರ್ಥ ಹೀಗೆ ಮಾಡೋದು ಸರಿಯಲ್ಲ. ಪ್ರಾಯಪಾಠ ಅಂತಂದ್ರೆ ಹೆಚ್ಚಿನ ಪಾಠಗಳು, ಆ ಪ್ರಸಂಗದಲ್ಲಿ ಪಠಿತವಾದ ಪ್ರಾಯ ಅಂದ್ರೆ ಹೆಚ್ಚಿನ ಶಬ್ದಗಳೇನಿವೆ, ಆ ಹೆಚ್ಚಿನ ಶಬ್ದಗಳ ಸ್ವರೂಪ, ಅದರ ಪಾಠಕ್ಕೆ ಈಗ ನೀವು ಅರ್ಥ ಮಾಡಿದ್ದು ವಿರುದ್ಧ ಆಗ್ತದೆ. ಅನ್ನಮಯ, ಪ್ರಾಣಮಯ ಇತ್ಯಾದಿ ಕಡೆಗಳಲ್ಲಿ ಅಲ್ಲಿ ಅನ್ನದ ವಿಕಾರ, ಪ್ರಾಣದ ವಿಕಾರ ಅಂತಾನೆ ಅರ್ಥ ಇರುವಾಗ ನೀವು ಆನಂದಮಯ ಅಂತ ಅನ್ನೋದು ಒಂದಕ್ಕೆ ಮಾತ್ರ ಆನಂದದ ವಿಕಾರ ಅಂತ ಅರ್ಥ ಮಾಡೋದು ಉಚಿತ ಆಗೋದಿಲ್ಲ. ಇತ್ಯಥೋವ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಅನ್ಯವಸ್ತುಷು ಪ್ರಸಿದ್ಧೈಹಿ ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಪ್ರಸಿದ್ಧೈಹಿ ಅನ್ಯವಸ್ತುಷು ಅಂದ್ರೆ ಅನ್ಯವಸ್ತುಷು ಪ್ರಸಿದ್ಧೈಹಿ ಶಬ್ದೈಹಿ, ಬೇರೆ ವಸ್ತುಗಳನ್ನು ಹೇಳುವಂತೆ ಕಾಣುವ ಶಬ್ದಗಳಿಂದ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು ತಾತ್ಪರ್ಯ ಆಯ್ತು ಒಟ್ಟಾರೆ ಅಂದ್ರೆ, ಅನ್ಯವಸ್ತುಷು ನೀವು ಹೇಳುವಂತಹ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮೊದಲಾದವುಗಳೇನಿವೆ ಅವೇ ಅನ್ಯವಸ್ತುಗಳು. ಅನ್ಯವಸ್ತುಗಳಾದಂತಹ ಕೋಶಾದಿಗಳನ್ನ ಹೇಳುವಂತೆ ಪ್ರಸಿದ್ಧವಾದ ಸರ್ವೈಹಿ ಗುಣಿ ಸಾಮಾನ್ಯ ವಾಚಕೈಹಿ ಅನ್ನಮಯಾದಿಭಿಹಿ ಶಬ್ದೈಹಿ ಉಚ್ಯತೆ. ಗುಣಿ ಸಾಮಾನ್ಯ, ಯಾವುದೇ ಗುಣಿಯನ್ನು, ಸಾಮಾನ್ಯ ಅಂದ್ರೆ ಯಾವುದೇ ಗುಣಿ ಅಂತ ಅರ್ಥ. ಗುಣಿ ಅಂದ್ರೆ ಗುಣವುಳ್ಳದ್ದು. ಗುಣಿ ಸಾಮಾನ್ಯ ವಾಚಕೈಹಿ ಸರ್ವೈಹಿ, ಯಾವುದೇ ಗುಣವಿಶಿಷ್ಟವಾದ ಯಾವುದೇ ವಸ್ತುವನ್ನ ಹೇಳುವಂತಹ ಎಲ್ಲಾ ಶಬ್ದಗಳಿಂದ. ಅವ್ಯಾವೆಲ್ಲ ಶಬ್ದಗಳು ಅಂದ್ರೆ ಅನ್ನಮಯಾದಿ ಶಬ್ದಗಳು. ಈ ಅನ್ನಮಯಾದಿ ಶಬ್ದಗಳು ಕೂಡ ಆ ಪರಮಾತ್ಮನನ್ನ ಗುಣವಾಚಕವಾಗಿಯೇ, ಪರಮಾತ್ಮನಲ್ಲಿರುವಂತಹ ಗುಣವನ್ನೇ ಅವು ಪ್ರತಿಪಾದನೆ ಮಾಡ್ತವೆ. ಶಬ್ದೈಹಿ ಉಚ್ಯತೆ ವಿಷ್ಣುರೇವೈಕಃ ಇತಿ ವರ್ತತೆ. ಕಿಂ ವಿಕಾರೇಣ, ಹಾಗಾದ್ರೆ ಅನ್ನಮಯ ಎಂಬ ಶಬ್ದವೂ ಕೂಡ ಆ ಪರಮಾತ್ಮನನ್ನು ಹೇಳ್ತದೆ. ಅನ್ನಮಯಾದಿ ಶಬ್ದಗಳು ಅಂತಂದ್ರೆ ಅದಕ್ಕೇನರ್ಥ ಅಂದ್ರೆ, ಅಲ್ಲಿ ವಿಕಾರ ಎಂಬ ಅರ್ಥ ಇರುವುದರಿಂದ ಹೇಳುವುದಲ್ಲ, ಅದು ಇನ್ನೇನು ಅರ್ಥದಿಂದ ಹೇಳುವುದಂತಂದ್ರೆ ಸರ್ವೈಹಿ ಸರ್ವಗುಣತ್ವತಃ, ಎಲ್ಲಾ ಗುಣಗಳು ಇರುವುದರಿಂದ ಅವನನ್ನ ಅನ್ನಮಯ ಅಂತ ಆ ಶಬ್ದ ಪ್ರತಿಪಾದನೆ ಮಾಡ್ತಾ ಇದೆ.
ಪೂರ್ಣತ್ವಾದಿ ರೂಪ ಗುಣತ್ವತಃ, ಪರಮಾತ್ಮನಲ್ಲಿ ಪೂರ್ಣತ್ವ ಮೊದಲಾದ ಗುಣಗಳಿವೆ. ಆ ಗುಣಗಳಿರೋದರಿಂದ ಆ ಪರಮಾತ್ಮನಲ್ಲಿ ಅನ್ನಮಯ ಮೊದಲಾದ ಶಬ್ದಗಳಿಂದಲೂ ವಾಚ್ಯತ್ವ ಇದೆ ಅಂತ ಅಭಿಪ್ರಾಯ. ಸರ್ವಂ ಪೂರ್ಣ ಮಿಹೋಚ್ಯತೆ ಇತ್ಯುಚ್ಯತೆ. ಕೆಲವು ಕಡೆ ಕೋಶ ಮೊದಲಾದ ಕಡೆ ಸರ್ವಂ ಪೂರ್ಣ ಮಿಹೋಚ್ಯತೆ ಅಂತ ಹೇಳಿದ್ದಾರೆ. ಸರ್ವ ಅಂದ್ರೂ ಪೂರ್ಣ ಅಂದ್ರೂ ಒಂದೇ ಅರ್ಥ. ಆದ್ರಿಂದ ಇಲ್ಲಿ ಎಲ್ಲಾ ಕಡೆನೂ ಕೂಡ ಆ ಭಗವಂತನಲ್ಲಿ ಗುಣಪೂರ್ಣತ್ವವನ್ನೇ ನಾವು ಪ್ರತಿಪಾದನೆ ಮಾಡಿದಾಗ ಆಯ್ತು. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯೇಶ್ವಪಿ ಪ್ರಾಚುರ್ಯ ಅಂಗೀಕಾರಾತ್. ಆ ಮೊದಲು ಆನಂದಮಯದ್ದಂತೂ ನಾವೀಗ ನಿಮಗೆ ತೋರಿಸಿಕೊಟ್ಟಿವೆ. ಇನ್ನ ಈ ಉಳಿದ ನಾಲ್ಕರದ್ದು ಕೂಡ ಈಗ ನಿಮಗೆ ತೋರಿಸ್ತೇವೆ ಅಂತ ಇದ್ದಾರೆ. ಅದು ಹೇಗೆ ಅಂದ್ರೆ ಅಲ್ಲೂ ಕೂಡ ಪ್ರಾಚುರ್ಯ ಎಂಬ ಅರ್ಥವನ್ನೇ ಒಪ್ತೇವೆ ನಾವು. ಅದ್ಯತೆ ಅಕ್ತಿ ಅಂತಾಗಿದೆ, ಅಕ್ತಿ ಅಲ್ಲ ಅದು, ಅದ್ಯತೆ ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಆ ಭಗವಂತನನ್ನ ಅಂದ ಅಂತ ಯಾಕೆ ಹೇಳಬೇಕು ಅಂದ್ರೆ ಅವನು ಇನ್ನೊಬ್ಬರಿಂದ ಸ್ವೀಕಾರ ಮಾಡಲ್ಪಡ್ತಾನೆ, ಮತ್ತೆ ಇನ್ನೊಬ್ಬರನ್ನ ಸ್ವೀಕಾರ ಮಾಡ್ತಾನೆ. ಅದ್ಯತೆ ಅನ್ನೋದು ಕರ್ಮಣಿ ಪ್ರಯೋಗ, ಅತ್ತಿ ಅಂತ ಅನ್ನೋದು ಕರ್ತರ ಪ್ರಯೋಗ. ಅದ್ಯತೆ ಅತ್ತಿಚ ಇತ್ಯಾದಿ ವಾಕ್ಯಶೇಷೋಕ್ತ ಯೋಗೇನ ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಇತಿ. ತೈತ್ರಿಯ ಉಪನಿಷತ್ನಲ್ಲೇ ಆ ಭಗವಂತನನ್ನ ಅನ್ನ ಅಂತ ಹೇಳಿದ್ದಾರೆ. ತಸ್ಮಾದ್ ಅನ್ನಂ ತದುಚ್ಯತೆ. ಆ ಭಗವಂತ ಅನ್ನ ಎಂಬುದಾಗಿ ಹೇಳಲ್ಪಡ್ತಾನೆ. ಯಾಕೆ ಅನ್ನ ಎಂಬುದಾಗಿ ಹೇಳಲ್ಪಡ್ತಾನೆ ಅಂತಂದ್ರೆ ಅವನು ಅದ್ಯತೆ ಉಳಿದವರಿಂದಲೂ ಸ್ವೀಕಾರ ಮಾಡಲ್ಪಡ್ತಾನೆ, ಮತ್ತೆ ಅತ್ತಿ ಈ ಜಗತ್ತನ್ನ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಈ ಅನ್ನ ಎಂಬ ಶಬ್ದದಿಂದ ವ್ಯವಹಾರ ಇದೆ ಅಂತ ಅಲ್ಲೆಲ್ಲ ಕಡೆ ಬಂದಿದೆ. ಹೀಗೆ ಅನ್ನ ಅಂದ್ರೆ ಬೇರೆ ಯಾವುದೋ ಅನ್ನವನ್ನು ನೀವು ತಿಳ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದಲೇ ಅದು ಉಪನಿಷತ್ತು ಅವನನ್ನ ಅನ್ನ ಅಂತ ಯಾಕೆ ಹೇಳಿದೆ ಅಂದ್ರೆ ಮಹಾಭೋಕ್ತ ಮಹಾಭೋಗ್ಯ ಇತ್ಯರ್ಥೋನ್ನಮಯೇ ಭವೇತ್ ಮಹಾಪ್ರಾಣೋ ಮಹಾಬೋಧೋ ಮಹಾವಿಜ್ಞಾನವಾನಪಿ. ಭಗವಂತ ಮಹಾಭೋಕ್ತ, ಅವನು ಎಲ್ಲವನ್ನೂ ತಾನೇ ಸ್ವೀಕಾರ ಮಾಡುವವನು. ಮಹಾಭೋಗ್ಯ, ನಮ್ಮಿಂದ ಸ್ವೀಕರಿಸಲ್ಪಡುವವನು. ನಮ್ಮಿಂದ ಸ್ವೀಕರಿಸಲ್ಪಡುವವರಲ್ಲೇ ಅತ್ಯಂತ ಶ್ರೇಷ್ಠ ಅದು ಮಹಾಭೋಗ್ಯ ಅಂದ್ರೆ. ಮಹಾಭೋಕ್ತ ಅಂದ್ರೆ ಎಲ್ಲವನ್ನೂ ತಾನು ಸ್ವೀಕಾರ ಮಾಡುವವನು. ಈ ಒಂದು ಅರ್ಥ ಅಂತ ಅನ್ನೋದು ಅನ್ನಮಯ ಶಬ್ದದಿಂದ ನಮಗೆ ತಿಳಿದು ಬರ್ತದೆ ಅಂತ ಅರ್ಥ. ಹಾಗೇನೆ ಮಹಾಪ್ರಾಣ ಮಹಾಬೋಧ, ಮಹಾವಿಜ್ಞಾನವಾನು, ಮಹಾವಿಜ್ಞಾನವುಳ್ಳವನು, ಬೋಧವುಳ್ಳವನು, ಮತ್ತೆ ಎಲ್ಲರನ್ನೂ ಚಟುವಟಿಕೆ ಮಾಡಿಸುವವನು ಅಂತ ಹೀಗೆಲ್ಲ ಅರ್ಥಗಳು ಕೂಡ ಕಂಡು ಬರ್ತವೆ. ಇತ್ಯಾದಿ ಅನುಭಾಷ್ಯೋಕ್ತ ಪ್ರವೃತ್ತಿ ನಿಮಿತ್ತವತ್ವೇನ, ಅನುವ್ಯಾಖ್ಯಾನದಲ್ಲಿ ಈ ಒಂದು ಪ್ರವೃತ್ತಿ ನಿಮಿತ್ತವನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ತೈಹಿ ಶಬ್ದೈ ಉಚ್ಯತೆ ಇತಿ. ಆದ್ರಿಂದ ಅನ್ನಮಯಾದಿ ಶಬ್ದಗಳಿಂದಲೂ ಕೂಡ ಅವನು ಪ್ರತಿಪಾದ್ಯನಾಗಿದ್ದಾನೆ. ಅನ್ನಮಯ ಅಂತ ಅನ್ನೋದಕ್ಕೆ ಮಹಾಭೋಕ್ತ ಮಹಾಭೋಗ್ಯ ಆಯಿತು. ಪ್ರಾಣಮಯ ಅಂದ್ರೆ ಮಹಾಪ್ರಾಣ, ಪ್ರಾಣಮಯ ಅನ್ನುವ ಶಬ್ದದ ವಿವರಣೆಯೇ ಮಹಾಪ್ರಾಣ ಅಂತ ವಿವರಣೆ. ವಿಜ್ಞಾನಮಯ, ಮನೋಮಯ ಅಂದ್ರೆ ಮಹಾಬೋಧ, ಮತ್ತೆ ವಿಜ್ಞಾನಮಯ ಅಂತಂದ್ರೆ ಮಹಾವಿಜ್ಞಾನವಾನ್. ಈ ಎಲ್ಲ ಅರ್ಥಗಳನ್ನ ಅನುವ್ಯಾಖ್ಯಾನದಲ್ಲಿ ಆ ಭಗವಂತನಲ್ಲಿ ಹೇಗೆ ಸಮನ್ವಿತ ಮಾಡಿ ತೋರಿಸಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅನುವ್ಯಾಖ್ಯಾನದಲ್ಲಿ ಹೇಳಲ್ಪಟ್ಟ ಪ್ರವೃತ್ತಿ ನಿಮಿತ್ತಗಳು, ಆ ಶಬ್ದವು ಎಲ್ಲಿ ಪ್ರವೃತ್ತವಾಗಿದೆ ಅದಕ್ಕೇನು ನಿಮಿತ್ತ ಅನ್ನೋದನ್ನು ಗಮನಿಸಿ ನಾವು ಅರ್ಥ ಮಾಡಬೇಕು. ತರ್ಹಿ ತೇಷಾಮಪಿ ಅನೇಕತ್ವಾತ್ ಅಯಮಪಿ ಅನೇಕ ಕಿಂ ನ ಸ್ಯಾತ್. ಈಗ ಅನ್ನಮಯ ಪ್ರಾಣಮಯ ಮೊದಲಾದವುಗಳು ಅನೇಕ ಇವೆ ಅಲ್ಲಿ ಉಪನಿಷತ್ನಲ್ಲಿ ಬಂದಿರುವಂತೆ. ಅದರಿಂದ ಇವನು ಕೂಡ ಅನೇಕನೇ ಆಗಿಬಿಡ್ತಾನ ಅಂತಂದ್ರೆ ಇವನಲ್ಲಿ ಅನೇಕತ್ವ ಇಲ್ಲ. ಅವೆಲ್ಲವೂ ಕೂಡ ಏಕನಾದ ಬ್ರಹ್ಮನನ್ನೇ ಹೇಳುವುದು. ಏಕ ರೀತಿ ಉಚ್ಯತೆ ವಿಷ್ಣುರೇವೈಕ. ಆ ಒಬ್ಬನೇ ಪರಮಾತ್ಮನೇ ಆನಂದಮಯ ಪ್ರಾಣಮಯ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಅದನ್ನ ನಸ್ಥಾನತೋಪಿ ಪರಸ್ಯ ಉಭಯ ಲಿಂಗಂ ಸರ್ವತ್ರ ಹಿ ಅನ್ನುವ ಸೂತ್ರ ವರ್ಣನೆ ಮಾಡ್ತದೆ. ಆ ಸೂತ್ರ ಬ್ರಹ್ಮಸೂತ್ರದಲ್ಲಿ 3:2:11 3ನೇ ಅಧ್ಯಾಯದ 2ನೇ ಪಾದದ 11ನೇ ಸೂತ್ರ ಅದು ಅಂತ ಹೀಗೆ ನಮಗೆ ಕಂಡು ಬರ್ತದೆ. ಅಲ್ಲಿ ಭಾಷ್ಯ ಹೀಗಿದೆ: ಸ್ಥಾನಾಪೇಕ್ಷೆಯಾಪಿ ಪರಮಾತ್ಮನಃ ನ ಭಿನ್ನಂ ರೂಪಂ. ಅನೇಕ ಸ್ಥಾನಗಳಲ್ಲಿ ಪರಮಾತ್ಮ ಇರಬಹುದು,
ಹಾಗಂತೇಳಿ ಅವನ ರೂಪ ಅಂತ ಅನ್ನೋದು ಭಿನ್ನ ಆಗುವುದಿಲ್ಲ. ಒಬ್ಬನೇ ಪರಮಾತ್ಮ ಅನೇಕ ಕಡೆ ಇರ್ತಾನೆ. ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ ಶ್ರುತಿ. ಎಲ್ಲಾ ಭೂತಗಳಲ್ಲಿಯೂ ಕೂಡ ಈ ಒಬ್ಬ ಬ್ರಹ್ಮನೇ ಇರ್ತಾನೆ ಅಂತ ವೇದವಾಕ್ಯ ಇದೆ. ಏಕರೂಪ ಪರೋ ವಿಷ್ಣು ಸರ್ವತ್ರಾಪಿ ನ ಸಂಶಯ. ಸರ್ವತ್ರ ಎಲ್ಲ ಕಡೆನೂ ಕೂಡ ಪರಮಾತ್ಮ ಏಕರೂಪನಾಗಿದ್ದಾನೆ. ಐಶ್ವರ್ಯಾದ್ ರೂಪಮೇಕಂ ಚ ಸೂರ್ಯವದ್ ಬಹು ಧೇಯತೆ ಇತಿ ಮಾತ್ಸ್ಯೆ. ಮತ್ಸ್ಯ ಪುರಾಣದಲ್ಲಿ ಹೀಗಿದೆ, ಸೂರ್ಯನ ರೂಪ ಅಂತನ್ನೋದು ಆ ನೀರಿನ ಬೇರೆ ಬೇರೆ ಪಾತ್ರೆಗಳಲ್ಲಿ ಕಾಣಿಸ್ತದಲ್ಲ, ಅವನ ಪ್ರತಿಬಿಂಬ ಅಂತನ್ನೋದು. ಹಾಗೆ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನ ಅಪರಿಮಿತವಾದ ಐಶ್ವರ್ಯದ ಶಕ್ತಿಯಿಂದಾಗಿ ಅನೇಕ ಕಡೆಗಳಲ್ಲಿ ಆತನ ರೂಪ ಕಾಣಿಸ್ತದೆ ಅಂತ ಅಭಿಪ್ರಾಯ. ಪ್ರತಿದೃಶಮಿವ ನೈಕಧ ಅರ್ಕಮೇಕಂ ಸಮಾಧಿಗತೋಸ್ಮಿ ವಿಭೂತ ಭೇದ ಮೋಹ ಅಂತ ಮತ್ತೊಂದು ವಾಕ್ಯವು ಕೂಡ ಕಾಣಿಸ್ತದೆ. ಇದು ಭಾಗವತದ 1:9-43. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 43 ಅಥವಾ 49ನೇ ಶ್ಲೋಕದಲ್ಲಿ ಪ್ರತಿದೃಶಮಿವ ನೈಕಧ ಅರ್ಕಮೇಕಂ ಸಮಧಿಗತೋಸ್ಮಿ ವಿಧೂತ ಭೇದ ಮೋಹ ಅಂತ ಈ ಭೀಷ್ಮ ಕೃಷ್ಣನನ್ನ ತನ್ನೆದುರಿಗೆ ನೋಡಿ ಹೇಳಿದಂತಹ ಒಂದು ಮಾತು. ಎಲ್ಲರ ಕಣ್ಗಳಲ್ಲಿಯೂ ಕೂಡ ಅಭಿಮಾನಿಯಾದಂತಹ ಸೂರ್ಯ ಒಬ್ಬನೇ ಇರ್ತಾನೆ. ಹಾಗೆ ನೀನು ಕೂಡ ನೀನೇ ಸೃಷ್ಟಿಸಿದ ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಒಬ್ಬನೇ ಇದ್ದಿ. ನಿನ್ನ ಆ ರೂಪಗಳು ಭಿನ್ನ ಭಿನ್ನ ಎಂಬ ಭ್ರಾಂತಿ ನನಗಿಲ್ಲ. ವಿಧೂತ ಭೇದ ಮೋಹ ಅಂತ ಆಚಾರ್ಯರು ಈ ಭಾಗವತದ ಶ್ಲೋಕವನ್ನ ನಸ್ಥಾನತೋಪಿ ಅನ್ನುವ ಸೂತ್ರದಲ್ಲಿ ಉದ್ಧರಿಸಿದ್ದಾರೆ. ಆದ್ರಿಂದ ಈ ಸೂತ್ರಕ್ಕೆ ಅನುಗುಣವಾಗಿ ಅನ್ನಮಯ ಪ್ರಾಣಮಯ ಇತ್ಯಾದಿ ರೂಪಗಳಿಂದ ಅನ್ನಮಯ ಕೋಶ ಪ್ರಾಣಮಯ ಕೋಶ ಇತ್ಯಾದಿ ಕಡೆಗಳಲ್ಲಿಯೇ ಪರಮಾತ್ಮ ಇದ್ರೂ ಕೂಡ ಅವನ ರೂಪಕ್ಕೇನು ಭೇದ ಇಲ್ಲ ಅಂತ ನಾವು ತಿಳಿಬೇಕು. ಇಲ್ಲಿ ಸರ್ವಂ ಪೂರ್ಣ ಮಿಹೋಚ್ಯತೆ ಅಂತ ಬಂತು. ಅದು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೊನೆಗೆ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಮಾತು. ಅಲ್ಲಿ ಈ ಪಿತಾಸ ಸೃಷ್ಟಿ ಹೇತುತ್ವಾತ್ ಸರ್ವಂ ಪೂರ್ಣ ಗುಣತ್ವತಃ, ನಮ್ಮೆಲ್ಲರ ಸೃಷ್ಟಿ ಕಾರಣ ಆದ್ದರಿಂದ ಆತನನ್ನ ಪಿತಾ ಅಂತ ಹೇಳಬೇಕು, ಪೂರ್ಣ ಗುಣನಾದ್ರಿಂದ ಸರ್ವ ಅಂತ ಹೇಳಬೇಕು. ಏತೈರ್ ನಾಮಭಿರುದ್ದಿಷ್ಟ ಭಗವಾನ್ ಪುರುಷೋತ್ತಮ, ಈ ನಾಮಗಳಿಂದ ಅವನು ವಾಚ್ಯನಾಗಿದ್ದಾನೆ ಅಂತ ಅಲ್ಲಿ ಬಂದಿದೆ. ತೈತ್ತರೀಯ ಉಪನಿಷತ್ನಲ್ಲಿ ಹೀಗೆ ಅನ್ನಮಯ ಪ್ರಕರಣದಲ್ಲಿ ಅದನ್ನ ವರ್ಣಿಸ್ತಾರೆ. ಅನ್ನಾದ್ವೈ ಪ್ರಜಾಃ ಪ್ರಜಾಯಂತೆ ಯಾಕಾಶ್ಚ ಪೃಥಿವೀಂ ಶ್ರಿತಾಃ ಅಥೋ ಅನ್ನೇನೈವ ಜೀವಂತೆ ಅಥೈನತ್ ಅಪಿ ಯಂತಿ ಅತಃ ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಅಂತ. ಹೀಗೆ ಆ ಅನ್ನನಾಮಕ ಪರಮಾತ್ಮ ಹೇಗೆ ಆ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಈ ಪ್ರಾಕೃತವಾದ ಅನ್ನ ಏನಿದೆ, ಆ ಅನ್ನದ ವಿಕಾರ ನಮ್ಮ ದೇಹ. ಅದರಲ್ಲಿ ಈ ಅನಿರುದ್ಧ ರೂಪಿಯಾದಂತಹ ಪರಮಾತ್ಮ ಇದ್ದಾನೆ. ಅವನನ್ನು ಆಶ್ರಯಿಸಿ ಈ ಪ್ರಜೆಗಳೆಲ್ಲರೂ ಕೂಡ ತಮ್ಮ ಜನ್ಮವನ್ನು ಪಡೀತಾರೆ. ಮುಂದೆ ಅವನಿಂದಲೇ ಜೀವನವನ್ನು ಕೂಡ ನಡೆಸ್ತಾರೆ. ಕೊನೆಗೆ ಪ್ರಳಯ ಕಾಲದಲ್ಲಿ ಅವನನ್ನೇ ಹೋಗಿ ತಲುಪ್ತಾರೆ. ತಸ್ಮಾತ್ ಸರ್ವೌಷಧ ಮುಚ್ಯತೆ, ಎಲ್ಲರಿಗೂ ಕೂಡ ಇವನೊಂದು ಔಷಧ ಅಂತ, ಸಂಸಾರದಲ್ಲಿ ಬೆಂದವರಿಗೆ ಇದೊಂದು ಔಷಧ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದ್ರೆ ಗೀತಾ ಭಾಷ್ಯದಲ್ಲಿ ಔಷಧ ಎಂಬ ಶಬ್ದಕ್ಕೆ ಉಷ್ಟಾನಾಂ ನಿಧಿರ ಔಷಧಂ ಅಂತ ಆಚಾರ್ಯರು ಔಷಧ ಶಬ್ದದ ಅರ್ಥ ಹೇಳಿದ್ದಾರೆ. ಉಷ್ಟರು ಅಂತಂದ್ರೆ ಔಷಧಾಹೆ, ಸಂಸಾರದಲ್ಲಿ ನೊಂದು ಬೆಂದವರಿಗೆ ಇದನ್ನೇ ಔಷಧ. ಆದ್ರಿಂದ ಈ ಅನ್ನನಾಮಕನಾದ ಪರಮಾತ್ಮನನ್ನು ಔಷಧ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ಅದರ ಭಾಷ್ಯದಲ್ಲಿ ಅನ್ನಾತ್ಮನ ಶರೀರೇಸೌ ವ್ಯಜ್ಯತೆ ಸುವಿವೇಕಿವಿಹಿ, ಅನ್ನದ ವಿಕಾರವಾದ ನಮ್ಮ ಈ ಭೌತಿಕ ದೇಹದಲ್ಲಿಯೂ ಕೂಡ ವಿವೇಕಿಗಳಾದವರು ಅವನನ್ನು ನೋಡಬಲ್ಲರು. ಅನ್ನನಾಮಾಚ ಅನ್ನ ಸಂಸ್ಥ, ಅನ್ನದಲ್ಲಿರುವುದರಿಂದ ಅವನಿಗೆ ಅನ್ನ ಅಂತಲೇ ಹೆಸರಿದೆ. ಶರೀರೇಚು ಚ ಸಂಸ್ಥಿತ, ಶರೀರದಲ್ಲೂ ಇದ್ದಾನೆ ಅನ್ನದಲ್ಲೂ ಇದ್ದಾನೆ. ಅತೃತ್ವಾತ್ ಸರ್ವಲೋಕಾನಾಂ ಅನ್ನಮಿತ್ಯುಚ್ಯತೆ ಹರಿಹಿ, ಎಲ್ಲ ಲೋಕಗಳನ್ನು ಪ್ರಳಯ ಕಾಲದಲ್ಲಿ ಕಬಳಿಸುವುದರಿಂದ ಆತ ಅನ್ನ. ಮತ್ತೆ ಉಪಜೀವ್ಯಶ್ಚ ಭೂತಾನ, ಎಲ್ಲಾ ಜೀವಿಗಳಿಂದ ಅವನು ಸ್ವೀಕರಿಸಲ್ಪಡುವುದು ಒಂದೇನರ್ಥ,
ಎಲ್ಲಾ ಭೂತಗಳು ಕೂಡ ಅವನನ್ನ ಉಪಜೀವಿಸಿ ಬದುಕ್ತವೆ. ಹೀಗೆ ಅದ್ಯತೆ ಅವನು ತಿನ್ನಲ್ಪಡುವುದು ಅಂತಂದ್ರೆ ಅವನನ್ನ ಅವಲಂಬಿಸಿ ಬದುಕುವುದು, ಭಗವಂತನನ್ನು ಅವಲಂಬಿಸಿ ಬದುಕುವುದು ಅಂತ ಅರ್ಥ. ಅದಕ್ಕೆ ಮಹಾಭೋಗ್ಯ ಅಂತ ಹೇಳೋದು. ಭೋಗ ಅಂತಂದ್ರೆ ಆ ಭಗವಂತನ ಶರೀರವನ್ನೇ ಇವರು ತಿಂತಾರೆ ಅಂತಲ್ಲ. ಭೋಗ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿಯಾದ ಭೋಗ. ಈಗ ಪತ್ನಿಗೆ ಗಂಡನ ಭೋಗ ಅಂದ್ರೆ ಬೇರೆ, ಗಂಡ ಹೆಂಡನಿಗೆ ಪರಸ್ಪರ ಭೋಗ ಅಂದ್ರೆ ಬೇರೆ. ಹಾಗೆ ಗುರುಗಳನ್ನ ಶಿಷ್ಯನಾದವನು ಅವಲಂಬಿಸಿ ಬದುಕುವುದು, ಉಪಜೀವಿಸಿ ಬದುಕುವುದು ಅಂದ್ರೆ ಅದಕ್ಕೆ ಅರ್ಥ ಬೇರೆ. ಪತಿ ಪತ್ನಿಯರು ಪರಸ್ಪರ ಉಪಜೀವಿಸಿ ಬದುಕ್ತಾರೆ, ಅಲ್ಲಿ ಒಂದು ರೀತಿಯಾದ ಉಪಜೀವ್ಯತ್ವ ಅಂತ ಅನ್ನೋದು ಬೇರೆ ತರ ಇರ್ತದೆ. ಗುರುಗಳಿಗೊಂದು ಬೇರೆ ರೀತಿ, ಹಾಗೆ ರಾಜನಿಗೊಂದು ಬೇರೆ ರೀತಿ. ರಾಜನನ್ನ ಪ್ರಜೆಗಳು ಉಪಜೀವಿಸಿ ಬದುಕ್ತಾರೆ ಅಂದ್ರೆ ಅದೊಂದು ಬೇರೆ ರೀತಿ. ಹಾಗೆ ಎಲ್ಲಾ ಪ್ರಾಣಿಗಳಿಗೂ ಈತ ಉಪಜೀವ್ಯ ಅಂದ್ರೆ ಇವನನ್ನು ಅವಲಂಬಿಸಿ ಬದುಕ್ತಾರೆ, ಆದ್ರಿಂದಲೇ ಭೋಗ್ಯ ಅಂತ ಹೀಗರ್ಥ. ಸಜ್ಜಾಯಾನ್ ಸರ್ವಭೂತೇಭ್ಯ ತಸ್ಮಾತ್ ಸರ್ವೌಷಧಂ ಸ್ಮೃತಃ ಸಂಸಾರೇ ದಹ್ಯಮಾನಾನಾಂ ಆಶ್ರಯತ್ವಾತ್ ಸ ಔಷಧಂ. ಔಷಧ ಶಬ್ದ ವಾಚ್ಯ ಯಾಕೆ ಅಂದ್ರೆ ನಾನು ಗೀತಾ ಭಾಷ್ಯದಲ್ಲಿರೋದನ್ನ ನೆನಪು ಮಾಡಿಕೊಂಡೆ. ಇಲ್ಲೇ ತೈತ್ರಿಯ ಭಾಷ್ಯದಲ್ಲೂ ಇದೆ, ಸಂಸಾರದಲ್ಲಿ ದಹ್ಯಮಾನರಾದವರಿಗೆ ಆತ ಔಷಧ ಅಂತ ಅದರ ತಾತ್ಪರ್ಯ. ಆದ್ರಿಂದ ಭಗವಂತ ಅನ್ನಮಯ, ನಮ್ಮೆಲ್ಲರಿಂದಲೂ ಉಪಜೀವಿಸಲ್ಪಡುವುದರಿಂದ ಮತ್ತು ಜಗತ್ತೆಲ್ಲವನ್ನು ಕಬಳಿಸುವುದರಿಂದ ಆತ ಅನ್ನ. ಅದರಲ್ಲಿ ಅವನು ಪ್ರಧಾನನಾದ್ದರಿಂದ ಮಯ ಅಂತನ್ನುವುದು ಆ ಅರ್ಥವನ್ನು ಹೇಳ್ತದೆ. ಈ ಹಿಂದೆ ತಾದಾತ್ಮ್ಯಾರ್ಥೆ, ವಿಕಾರಾರ್ಥೆ, ಪ್ರಾಚುರ್ಯಾರ್ಥೆ ಮಯತ್ರಿಧ ಅನ್ನುವುದನ್ನು ನಾವು ನೋಡಿದ್ವಿ. ಪ್ರಧಾನ ಅನ್ನುವ ಅರ್ಥದಲ್ಲಿಯೂ ಕೂಡ ನಾವು ಆ ಮಯಟ್ ಪ್ರತ್ಯಯವನ್ನು ಬಳಕೆ ಮಾಡಿದ್ದನ್ನು ನೋಡಬೇಕು. ಭಾಗವತ ತಾತ್ಪರ್ಯ 3:32-38 ಅಲ್ಲಿ ಮಯಃ ಪ್ರಧಾನ ಉದ್ದಿಷ್ಟ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಮಯ ಎಂಬ ಶಬ್ದ ಬಂದಲ್ಲಿ ಅದಕ್ಕೆ ಪ್ರಧಾನ, ಮುಖ್ಯನಾದವನು ಅಂತ ಅರ್ಥವನ್ನು ತಗೊಳ್ಬಹುದು. ಆದ್ರಿಂದಲೇ ಅನ್ನಮಯ ಅಂದ್ರೆ ಪ್ರಧಾನನಾದಂಥ ಭೋಕ್ತ, ಅದನ್ನೇ ಮಹಾಭೋಕ್ತ ಅಂತ ಅನ್ನೋ ವ್ಯಾಖ್ಯಾನದಲ್ಲಿ ಹೇಳಿದ್ದು. ಮಹಾಭೋಗ್ಯ ಅಂದ್ರೆ ಪ್ರಧಾನನಾದ ಉಪಜೀವ್ಯ. ಜಗತ್ತಿನಲ್ಲಿ ನಮಗೆ ತಂದೆ, ತಾಯಿ, ಗುರು, ರಾಜ, ಬಂಧು ಬಾಂಧವರು ಇವರೆಲ್ಲ ಉಪಜೀವ್ಯರಿರಬಹುದು. ಆದರೆ ಅತ್ಯಂತ ಪ್ರಧಾನನಾದ ಉಪಜೀವನೇ ಈ ಪರಮಾತ್ಮ ಅನ್ನೋ ಅರ್ಥವನ್ನು ನಾವು ಆ ಶಬ್ದಗಳಿಂದ, ಅನ್ನಮಯ ಎಂಬ ಶಬ್ದದಿಂದ ಹೊರಡಿಸಲಿಕ್ಕಾಗಿ ಮಯಃ ಪ್ರಧಾನ ಉದ್ದಿಷ್ಟ ಅನ್ನುವ ಭಾಗವತ ತಾತ್ಪರ್ಯದ ಮಾತನ್ನ ತಗೊಳ್ಬಹುದಾಗಿದೆ. ಮಹಾಭೋಕ್ತ, ಮಹಾಭೋಗ್ಯ ಅಂತ ಅನುವ್ಯಾಖ್ಯಾನ ಏನು ಹೇಳಿದ್ದನ್ನ ತೈತ್ರಿ ಉಪನಿಷತ್ತಿನ ಭಾಷ್ಯದಲ್ಲಿ ಕೂಡ ನಾವೀಗಾಗಲೇ ನೋಡಿದ ಉಪಜೀವ್ಯಶ್ಚ ಭೂತಾನಾಂ ಇತ್ಯಾದಿ ಭಾಗಗಳನ್ನೇ ನೋಡಿದ್ವಿ. ಅಲ್ಲಿಯೇ ಹೀಗೆ ವರ್ಣನೆ ಮಾಡಿದ್ದಾರೆ. ಪ್ರಚುರಂ ಮಯ ಇತ್ಯುಕ್ತಂ ಪ್ರಚುರಾತ್ತಾ ಯತೋ ಹರಿಹಿ ಪ್ರಚುರೈಹಿ ಸೇವಿತೆ ನಿತ್ಯಂ ಅತೋನ್ನಮಯ ಈರಿತಃ ಅಂತ. ಮಯಟ್ ಪ್ರತ್ಯಯ ಇಲ್ಲಿ ಬಹಳ ಪೂರ್ಣ ಅನ್ನೋ ಅರ್ಥವನ್ನು ಒಳಗೊಂಡಂಥದ್ದು. ಆದ್ರಿಂದ ಶ್ರೀಹರಿ ಈ ಜಗತ್ತಿಗೆ ಪೂರ್ಣವಾಗಿ ಸಂಹರ್ತ ಆಗಿರುವುದರಿಂದ, ಪ್ರಚುರ ಅತ್ತ, ಪ್ರಚುರ ಬಹಳವಾಗಿ, ಸಂಹರ್ತ ಅತ್ತ ಅಂದ್ರೆ ಸಂಹರ್ತ ಆಗಿರುವುದರಿಂದ ಅವನು ಅನ್ನಮಯ. ಮಯ ಎಂಬ ಶಬ್ದಕ್ಕೆ ಬಹಳ ಅಂತನೂ ಅರ್ಥ ಇರೋದರಿಂದ ಬಹಳ ಜನರಿಂದ, ಜಗತ್ತಿನಲ್ಲಿ ಇರುವವರು ಎಲ್ಲರಿಂದಲೂ, ಪ್ರಚುರೈಹಿ ಎಲ್ಲ ಜನರಿಂದಲೂ ಸೇವಿತೆ ಸೇವಿಸಲ್ಪಡುವುದರಿಂದ ಉಪಜೀವ್ಯತೆ ಅಂತ ಅರ್ಥ ಅದಕ್ಕೆ. ಅದರಿಂದ ಅವನಿಗೆ ಅನ್ನಮಯ ಅಂತ ಹೆಸರು ಅಂತ ಇದನ್ನು ಅಲ್ಲಿ ಸ್ವೀಕಾರ ಮಾಡಬಹುದು.